ಗುರೂಜಿ ಮತ್ತು ರಾಜ್ಯಾಧ್ಯಕ್ಷರಾದ ಚುನ್ನಪ್ಪಣ್ಣ ಪೂಜಾರಿ, ಸಂಜು ಹಾವಣ್ಣವರ್ ಅವರ ನೇತೃತ್ವದಾಗ ಇವತ್ತು ಸಾವಿರಾರು ಸಂಖ್ಯೆದಾಗ ರೈತರು ಕೂಡಿತು. ಆದ್ರೆ ಏನಾಗಿತ್ತು ಅಂದ್ರೆ ರೀ, ನಮ್ಮ ದರಿದ್ರ ಸರ್ಕಾರದಾರ ಉಸ್ತುವಾರಿ ಸಚಿವರ ಬಂದಿಲ್ಲ. ಇವತ್ತು ಮಾನ್ಯ ನಿಖಿಲನ ಕಚ್ಚಿ ಅವರು ಬಂದಿಲ್ಲ, ಯಾಕಂದ್ರೆ ಅವ್ರ ಜವಾಬ್ದಾರಿನೇ ಇಲ್ಲ ಆಗೈತಿ. ಅದಕ್ಕೇನೈತಿ, ಹಿಡ್ಕಲ್ ಡ್ಯಾಮ್ ನಮ್ಮ ತಾಲೂಕದಾಗ ಇದ್ರು, ಹಿರಣ್ಯಕೇಶಿ ನಮ್ಮ ತಾಲೂಕದಾಗ ಇದ್ರು ನಮ್ಗೆ ನೀರಿಲ್ಲ ಆಗೈತಿ. ಇವತ್ತು ಯಾರು ಸರ್ಕಾರದಾರ ಬಂದ ನಮ್ಗೆ ಏನು ಹೇಳಿಲ್ಲ. ಅದಕ್ಕೇನೈತಿ, ಶಶಿಕಾಂತ್ ಗುರೂಜಿ ಅವರು ಒಂದು ಕರೆ ಕೊಟ್ಟಿದ್ದಾರೆ, ನಾಳೆನು ಲಕ್ಷಾಂತರ ಜನ ರೈತರು ಬರ್ಬೇಕು. ಇವತ್ತು ಅಹೋರಾತ್ರಿವರೆಗೆ ಹೋರಾಟ ಚಾಲು ಐತಿ. ಆ ಕಡೆ ಎಲ್ಲ ತೋರಿಸ್ರೇನ, ಅಹೋರಾತ್ರಿವರೆಗೆ ಶಶಿಕಾಂತ್ ಗುರೂಜಿ ಮತ್ತು ಚುನ್ನಪ್ಪಣ್ಣ ಪೂಜಾರಿ, ನಾಗಪ್ಪ, ಸಂಜು ಹಾವಣ್ಣವರ ನೇತೃತ್ವ ಮತ್ತು ದೇಸಾಯಿ ಅವರ ನೇತೃತ್ವ, ನಾಗರಾಜಣ್ಣ ಇವರೆಲ್ಲ ನೇತೃತ್ವ ಬೆಳಗ್ಗಿಂದ ಅವರು ಚಾ ಕುಡ್ತಾರೋ ಇಲ್ಲ ಗೊತ್ತಿಲ್ಲ, ನೀರು ಕುಡ್ತಾರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಅವರು ಭಾಳ ಅಂದ್ರೆ ನಮ್ಮ ತಾಲೂಕಾಗಿ ನಮಗೋಸ್ಕರ, ಹುಕ್ಕೇರಿ ತಾಲೂಕಿನ ಜನರೇ ನಮಗೋಸ್ಕರ, ನಮ್ಮ ತಾಯಂದಿರಿಗೋಸ್ಕರ ಎಲ್ಲ ಅವರೆಲ್ಲ ಕೆಲಸ ಕಾರ್ಯಗಳನ್ನ ಎಲ್ಲ ಬಿಟ್ಟು ಬಂದಾರ. ಅವರು ಇದರಿಂದ ಅವ್ರಿಗೆ ಏನು ಒಂದು ರೂಪಾಯಿ ಲಾಭ ಇಲ್ಲ. ನಮ್ಮ ಹುಕ್ಕೇರಿ ತಾಲೂಕು ನೀರಾಗಬೇಕು ಅನ್ನೋದ ಒಂದು ಅವ್ರದ್ದು ಆಸೆ ಐತಿ. ಅಹೋರಾತ್ರಿ ಎಲ್ಲ ಅವ್ರ ನಿಂತಾರ, ನಮ್ಮ ಜೊತೆ ಅದಾರ, ಉಪವಾಸ ನಿಂತಾರ, ಒಂದು ಹನಿ ನೀರು ಕುಡ್ದಿಲ್ಲ. ಅದಕ್ಕೆ ಒಂದು ಅವ್ರ ಪರವಾಗಿ ಕರೆ ಕೊಡ್ತಾ ಇದ್ದೀನಿ ನನ್ನ ಅಭಿಮಾನಿಗಳಿಗೆ, ಲಕ್ಷಾಂತರ ಜನ ಬರ್ರಿ, ಕೋಟ್ಯಾಂತರ ಜನ ಬರ್ರಿ. ಯಾಕಂದ್ರೆ ಹುಕ್ಕೇರಿ ತಾಲೂಕು ನೀರು ಆಗಾಕಬೇಕು ಅಂದಾಗ ನಾವು ಹೋರಾಟ ನಿಂತಪ್ಪತ್ತೇವು. ಇದು ಪರಮ ಪೂಜೆ ಅವ್ರ ಆಸೆ ಆಗೈತಿ. ಎಲ್ಲರೂ ಬರ್ರಿ, ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಯಾರು ಇಲ್ಲೇ ಸಮೀಪಿದ್ದವ್ರು ಹೋಗಿ ಹಾಸಿಗೆ ತೊಗೊಂಬಂದು ಬಿಡ್ರಿ. ಏನಿಲ್ಲ, ಸಿಂಪಲ್. ಇವತ್ತು ಹೋರಾಟಕ್ಕೆ ನಾವು ನಾಳೆ ಕಂಟಿನ್ಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬರ್ಬೇಕು. ಸಿಂಪಲ್ದಾಗ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಪಡಸಲಿಗುಗಳು ಹಾಗೂ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿ ಆಗಬೇಕಂತ ಇವತ್ತು ಹೋರಾಟ ಇಟ್ಕೊಂಡಿವು. ಇವತ್ತು ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಆಮೇಲೆ ಇಲ್ಲಿ MLA ಅವರಿಗೆ ನಾಚಿಕೆ ಬರ್ಬೇಕು. ಯಾಕಪ್ಪ ಅಂದ್ರೆ ಇವತ್ತು ಇಲ್ಲಿ 10,000 ಜನ, ಕಮ್ಮಿ ಅಂದ್ರೆ 10,000 ಜನ ಇವತ್ತು ಹೋರಾಟಕ್ಕೆ ಭಾಗಿಯಾಗಿದ್ರು. ಆದರೂ ಅವರು ಬಂದಿಲ್ಲ ಅಂದ್ರೆ, ಇಲ್ಲಿ ಏನು ಹೋರಾಟದ ಕೂಗು ಕೇಳಾಕತ್ತಿಲ್ಲ ಅಂದ್ರೆ ಅವ್ರು ಯಾವ ಮಟ್ಟಿಗೆ ರಾಜಕಾರಣ ಮಾಡತ್ತಾರೋ ನಾವು ವಿಚಾರ ಮಾಡ್ಬೇಕು. ಅದಕ್ಕೆ ನಾವು ಇವತ್ತಿನ ಹೋರಾಟ ಏನು ತಕ್ಕೊಂಡಿಲ್ಲ, ಇದು ನಿರಂತರ ಹೋರಾಟ ಐತಿ. ನನ್ನ ಹುಕ್ಕೇರಿ ತಾಲೂಕಿನ ರೈತ ಬಾಂಧವರಲ್ಲೂ ನಾಳೆ ಸಹಿತ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು. ನಮ್ಮ ಗುರೂಜಿ ಅವರ ಮಧ್ಯಾಹ್ನ ಟೈಮ್ ಕೊಟ್ಟಾರ. ಮಧ್ಯಾಹ್ನ ಬಂದ DC ಅವರು ಮತ್ತು ಸಂಬಂಧಪಟ್ಟ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಏನಾದರೂ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಗೌರವಾಧ್ಯಕ್ಷರು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡ್ತೀವಿ. ಅಕಸ್ಮಾತ್ ನೀವು 2 ಗಂಟೆ ಮುಂದೆ ಏನಾರು ಬರಲಿಲ್ಲ ಅಂದ್ರೆ ಯಾವ ರೂಪ ತಾದದ್ದು ಅಂತ ಹೇಳ್ಯಾರೋ ಆ ರೂಪಕ್ಕೆ ನಾವೆಲ್ಲ ಬಂದಿದ್ದು. ನನ್ನ ತಾಲೂಕಿನ ರೈತ ಬಾಂಧವರಲ್ಲೂ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತ ಅಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇಲ್ಲೇನ ಲೋಕಲ್ದಾಗ ಅದರಿ ಹುಕ್ಕೇರಿ ಅವರ ಮತ್ತು ಇಲ್ಲಿ ಸುತ್ತಮುತ್ತ ಹೇಳೋರು ಇಲ್ಲೇ ಮದೇಳಿ, ಬೆಣಿವಾಡ, ಹಿಂಗೆ ಹಂಜಾನಟ್ಟಿ ಇದ್ದಂಥ ರೈತರೆಲ್ಲ ಇದ ವೇದಿಕೆ ಒಳಗೆ ಮಲ್ಕೋಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಏನಿಲ್ಲ, ಅದು ಹಂಗೆ ಆಗುತ್ತವ ನಾಳೆ.